ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರೇ, ನಮ್ಮ ಸುಜ್ಞಾನ ತೇಜ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಆಧ್ಯಾತ್ಮಿಕ ರಸಪ್ರಶ್ನೆ ಹೀಗಿದೆ: ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟನೇ ದಿನದಂದು ಅಭಿಮನ್ಯು ವೀರಮರಣ ಹೊಂದಿದ? ಉತ್ತರವನ್ನು ಪಾತ್ರ ಸಂಗತಿಯ ನಂತರದಲ್ಲಿ ಪ್ರಕಟಿಸಲಾಗುವುದು. ಇಂದಿನ 8ನೇ ಪಾತ್ರವನ್ನು ನಾವು ಪರಿಚಯ ಮಾಡುತ್ತಿದ್ದೇವೆ. ಅಕ್ಷಯ ಪಾತ್ರೆ. ಇದೊಂದು ತಾಮ್ರದ ಪಾತ್ರೆ. ಗೃಹ್ಣಿಷ್ಟ್ವಾ ಪಿಟರಂ ತಾಮ್ರಂ ಮಯಾ ದತ್ತ ನರಾಧಿಪ ಎಂದು ಸೂರ್ಯನೇ ಬಂದು ಧರ್ಮರಾಯನಿಗೆ ಕೊಟ್ಟದ್ದು. ಅರಣ್ಯ ಪರ್ವದಲ್ಲಿ ಬರುವ ಈ ಅಕ್ಷಯ ಪಾತ್ರೆಯ ಪ್ರಸಂಗವು ಮೂಲ ಭಾರತದಲ್ಲಿ ಇಲ್ಲವೆಂದು ಎಲ್ಲಿಂದಲೋ ಬಂದು ಸೇರಿಕೊಂಡಿದೆ ಎಂದು ಹೇಳುತ್ತಾರೆ. ಈ ಭಾಗ ಪ್ರಕ್ಷೇಪ ಎನ್ನಲು ಹಲವಾರು ಇತರ ಆಧಾರಗಳಿವೆ. ವನಪರ್ವದ ಹಲವಾರು ಕಡೆಗಳಲ್ಲಿ ಕಾಡಿನ ಆಹಾರ ಮುಗಿಯುತ್ತಾ ಬಂದದ್ದರಿಂದ ಪಾಂಡವರು ಜಾಗ ಬದಲಾಯಿಸಬೇಕಾಯಿತು ಎಂಬ ವಿವರಣೆ ಇದೆ. ಆಹಾರಕ್ಕೆಂದು ಪಾಂಡವರು ಬೇಟೆಗೆ ಹೋದ ಪ್ರಸಂಗಗಳೂ ಇವೆ. ಒಂದು ಕಡೆಯಂತೂ ಧರ್ಮರಾಯನ ಕನಸಿನಲ್ಲಿ ಆ ಕಾಡಿನ ಪ್ರಾಣಿಗಳೇ ಬಂದು ತಮ್ಮ ವಂಶ ಕ್ಷೀಣಿಸುತ್ತಿದೆಯೆಂದು, ಅದನ್ನು ಕೊನೆಗಾಣಿಸಬಾರದೆಂದು ಬೇಡಿಕೊಂಡವು ಎಂಬ ಮಾತಿದೆ. ಆದ್ದರಿಂದ ಅಕ್ಷಯ ಪಾತ್ರೆಯದು ಒಂದು ಸುಂದರ ಕವಿ ಕಲ್ಪನೆಯೆಂದು ಈಚೆಗೆ ಮಹಾಭಾರತಕ್ಕೆ ಸೇರಿರಬಹುದೆಂದು ಊಹಿಸಲಾಗಿದೆ. ಹಾಗೆಯೇ ದುರ್ವಾಸಾತಿಥ್ಯವೂ ಪ್ರಕ್ಷೇಪ ಎಂದು ಹೇಳುತ್ತಾರೆ. ಈಗ ಕಥಾಭಾಗಕ್ಕೆ ಬರೋಣ. ವೈಭವದಿಂದ ಬದುಕಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡುತ್ತಿದ್ದ ಧರ್ಮರಾಯನು ಎಲ್ಲವನ್ನೂ ಜೂಜಿನಲ್ಲಿ ಕಳೆದುಕೊಂಡು ಕಾಡಿಗೆ ಹೋಗಬೇಕಾದ ಸ್ಥಿತಿ ಬಂದಿತು. ಕೆಲವರು ಪ್ರಜೆಗಳು ಅವನ ಹಿಂದೆಯೇ ಬಂದರು. ನಮಗೆ ಆಹಾರ ವಸತಿ ಪೂರೈಸಬೇಕಾಗಿಲ್ಲ, ನಮ್ಮ ಯೋಗಕ್ಷೇಮವನ್ನು ನಾವು ನೋಡಿಕೊಂಡು ನಿನ್ನ ಬಳಿಯೇ ಇರುತ್ತೇವೆ ಎಂದರು. ಆದರೆ ಆ ಸಾಧು ಜನರಿಗೆ ಅನ್ನ ಒದಗಿಸುವ ಕೆಲಸ ತನ್ನದು. ಅದನ್ನು ಹೇಗೆ ಪೂರೈಸುವುದು ಎಂಬ ಚಿಂತೆಯಿಂದ ಧೌಮ್ಯರ ಸಲಹೆ ಕೇಳಿದ. ಆಗ ಧೌಮ್ಯರು ಸೂರ್ಯೋಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆಯುವಂತೆ ಸೂಚಿಸಿದರು. ಅವರ ಸಲಹೆಯಂತೆ ಧರ್ಮರಾಯನು ಗಂಗಾ ನದಿಯಲ್ಲಿ ನಿಂತು ಆಚಮನ ಮಾಡಿ ನಿಷ್ಠೆಯಿಂದ ಏಕಾಗ್ರಚಿತ್ತದಿಂದ ಸೂರ್ಯನ ಅಷ್ಟೋತ್ತರ ಶತನಾಮಗಳನ್ನು ಜಪಿಸಿದ. ತ್ವಂ ಭಾನೋ ಜಗಚ್ಚಕ್ಷುಃ ಎಂದು ಆರಂಭವಾಗುವ ಪ್ರಸಿದ್ಧ ಸೂರ್ಯಸ್ತುತಿಯ ಶ್ಲೋಕಗಳನ್ನು ಹೇಳುತ್ತಾ ಧರ್ಮರಾಯ ಸೂರ್ಯ ಪೂಜೆ ಮಾಡಿದ. ಸೂರ್ಯನು ತೃಪ್ತನಾಗಿ ತಾಮ್ರದ ಅಕ್ಷಯ ಪಾತ್ರೆಯನ್ನು ಕೊಟ್ಟ. ಗೃಹ್ಣಿಷ್ಟ್ವಾಪಿಟರಂ ತಾಮ್ರಂ ಮಯಾ ದತ್ತ ನರಾಧಿಪ ಎಂದು ಹೇಳಿದ. ಕುಮಾರವ್ಯಾಸನಲ್ಲಿ ಇದು ಚಿನ್ನದ ಪಾತ್ರೆ, ಆಂಧ್ರ ಭಾರತದಲ್ಲಿ ಅದು ತಾಮ್ರಸ್ಥಾಲಿ. ದ್ರೌಪದಿಯು ಈ ಪಾತ್ರೆಯನ್ನು ಮಹಾನಸ ಅಡಿಗೆ ಮನೆಯಲ್ಲಿಟ್ಟು ಪೂಜಿಸಬೇಕಿತ್ತು. ಬೆಳಗಿನಿಂದ ಸಂಜೆಯವರೆಗೆ, ಅಂದರೆ ದ್ರೌಪದಿಯು ಸಂಜೆ ಊಟ ಮಾಡುವವರೆಗೆ ಈ ಪಾತ್ರೆಯಿಂದ ಅನ್ನ, ಭಕ್ಷ್ಯ, ಪೇಯ, ಚೋಷ್ಯ, ಫಲ ಮೊದಲಾದ ಎಲ್ಲ ಬಗೆಯ ಆಹಾರವನ್ನು, ತರಕಾರಿಗಳನ್ನು ಅಕ್ಷಯವಾಗಿ ಪಡೆಯಬಹುದಿತ್ತು. 12 ವರ್ಷಗಳ ಕಾಲ ನಿಮಗೆ ಬೇಕಾದ ಚತುರ್ವಿಧ ಆಹಾರವು ಅನ್ನ, ಪಾನ, ಖಾದ್ಯ, ಲೇಹ್ಯ ಯಥೇಚ್ಛವಾಗಿ ದೊರಕುವಂತಾಗಲಿ ಎಂದು ಸ್ವಯಂ ಸೂರ್ಯನೇ ಹೇಳಿದ್ದ. ಅಷ್ಟೇ ಅಲ್ಲ, ವನವಾಸ, ಅಜ್ಞಾತವಾಸಗಳ ನಂತರ ನಿನಗೆ ಮತ್ತೆ ರಾಜ್ಯವು ಪ್ರಾಪ್ತವಾಗುತ್ತದೆ ಎಂದು ಹೇಳಿದ. ಇದನ್ನು ತಿಳಿದ ಕೌರವನು ದ್ರೌಪದಿಯ ಊಟವಾದ ನಂತರ ಅವಳ ಮನೆಗೆ ಹೋಗಿ ಆಹಾರವನ್ನು ಬೇಡುವಂತೆ ದೂರ್ವಾಸನನ್ನು ಕಳುಹಿಸಿದ. ಆನಂತರ ಶ್ರೀಕೃಷ್ಣನು ಪಾತ್ರೆಯಲ್ಲಿ ಆಹಾರ ಬರಿಸಿ ಪಾಂಡವರನ್ನು ಕಾಪಾಡಿದ್ದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ. ದುರ್ವಾಸಾತಿಥ್ಯ ಎಂಬ ಪ್ರಸಿದ್ಧ ಕಥಾಕಾಂಡವು ಈ ವಿಷಯವನ್ನು ವಿಸ್ತಾರವಾಗಿ ಚಿತ್ರಿಸಿದೆ. ಸೂರ್ಯನನ್ನು ಒಲಿಸಿಕೊಂಡು ಆಹಾರವನ್ನು ಪಡೆಯುವ ಕೆಲಸವನ್ನು ಭೀಮವೈನ್ಯ, ಕಾರ್ತವೀರ್ಯ, ನಹುಷ ಮೊದಲಾದವರು ಈ ಹಿಂದೆಯೇ ಮಾಡಿದ್ದರು. ಸೂರ್ಯನು ದಕ್ಷಿಣಾಯನದಲ್ಲಿ ಭೂಮಿಗೆ ಜಲವು ಸುರಿಯುವಂತೆ ಮಾಡುತ್ತಾನೆ.
ಹಾಗೆ ಬಿದ್ದ ನೀರಿನಿಂದ ಭೂಮಿಯಲ್ಲಿ 6 ರುಚಿಯ ಆಹಾರ ಧಾನ್ಯಗಳನ್ನು ಚಂದ್ರನು ಉತ್ಪತ್ತಿ ಮಾಡುತ್ತಾನೆ. ಹೀಗೆ ಆಹಾರವೆಲ್ಲ ಸೂರ್ಯ ಸ್ವರೂಪವಾದದ್ದು ಎಂದು ಧೌಮ್ಯರು ಧರ್ಮರಾಯನಿಗೆ ಹೇಳುತ್ತಾರೆ. ಕರ್ಮಸಾಕ್ಷಿಯಾದ ಸೂರ್ಯನೊಬ್ಬನೇ ದೇವರು ಎಂದು ಕೃಷ್ಣನು ತನ್ನ ಮಗ ಸಾಂಬನಿಗೆ ಹೇಳಿದನೆಂದು ಭವಿಷ್ಯ ಪುರಾಣ ಹೇಳುತ್ತದೆ. ಅವನಿಗೆ ಗುಣಕರ ಎಂಬ ಹೆಸರೂ ಇದೆ. ದ ವಿಸಿಬಲ್ ಸಿಂಬಲ್ ಆಫ್ ದ ಎಟರ್ನಲ್ ಮೈಂಡ್ ಎಂದು ಜೇಮ್ಸ್ ಹೇಳಿದ್ದಾರೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದ 13ನೇ ದಿನದಂದು ಅಭಿಮನ್ಯು ವೀರಮರಣವನ್ನು ಹೊಂದುತ್ತಾನೆ. ಸರಿ ಉತ್ತರ. ಅಭಿಮನ್ಯು 13ನೇ ದಿನದಂದು ವೀರಮರಣ ಹೊಂದುತ್ತಾನೆ. ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೊಂದು ಕಥೆಯೊಂದಿಗೆ ಪಾತ್ರ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಈಗ ಧನ್ಯವಾದಗಳು.